ಹಾಯ್ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೆಲ್ಲ UPSC ರೆಡಿ ಆಗ್ತಿರ್ತೀರಾ. ಎಷ್ಟೋ ಜನ ರೆಡಿ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ದೆನ್ ಈಗ ಎಷ್ಟೋ ಜನ ಕಾಲೇಜಲ್ಲಿ ಓದ್ತಿರ್ತೀರಾ, ಆರ್ಟ್ಸ್ ಓದ್ತಿರ್ತೀರಾ, ಇಂಜಿನಿಯರಿಂಗ್ ಓದ್ತಿರ್ತೀರಾ, ಎಷ್ಟೋ ಜನ ಇನ್ನು ಸ್ಕೂಲಲ್ಲಿ ಓದ್ತಿರ್ತೀರಾ. ಅವ್ರಿಗೆ UPSC ಮಾಡ್ಬೇಕು ಅನ್ನೋ ಒಂದು ಜಿಲ್ ಇರುತ್ತೆ, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಕಾತರ ಇದ್ದೇ ಇರುತ್ತೆ. ಅಂತವ್ರಿಗೋಸ್ಕರ ಇವತ್ತು ನಾನು ಹೇಳಕ್ ಬಂದಿರೋದು UPSC ಪ್ರಿಲಿಮ್ಸ್ ಬಗ್ಗೆ. UPSC ಪ್ರಿಲಿಮ್ಸ್, ಈಗ UPSC ಪ್ರಿಲಿಮ್ಸ್ ನ ನೀವು ಫಸ್ಟ್ ಪಾಸ್ ಮಾಡಬೇಕು. ಅಂದ್ರೆ UPSC ಪ್ರಿಲಿಮ್ಸ್ ಪಾಸ್ ಮಾಡಿದ್ಮೇಲೆ ನೀವು UPSC ಮೈನ್ಸ್ ಗೆ ಸೆಲೆಕ್ಟ್ ಆಗ್ತೀರಾ. ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಾದ್ರೆ, ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು UPSC ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಪೇಪರ್ಸ್ ಇರ್ತವೆ, ಮತ್ತೆ ಕಟ್ ಆಫ್ ಏನು, ಮತ್ತೆ ಯಾವ ತರ UPSC ಪ್ರಿಲಿಮ್ಸ್ ಇಂದ ಮೈನ್ಸ್ ಗೆ ಸೆಲೆಕ್ಟ್ ಮಾಡುತ್ತೆ ಅಂತ. ಸೊ ನೋಡಿ, ಫಸ್ಟ್ ಅಬೌಟ್ UPSC ಎಕ್ಸಾಮ್ ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ಸ್ ಇರ್ತವೆ. ಒಂದು GS1 ಅಂದ್ರೆ ಜನರಲ್ ಸ್ಟಡೀಸ್ 1 ಅಂತ. ಅದ್ರ ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ ಇರುತ್ತೆ. ಎಷ್ಟು ಕ್ವಶನ್ಸ್ ಇರ್ತವೆ ಅಂತ ನಿಮಗೆ ಡೌಟ್ ಇರುತ್ತೆ. 100 ಕ್ವಶನ್ಸ್ ಇರ್ತವೆ. 100 ಕ್ವಶನ್ಸ್ ಇರ್ತವೆ. ದೆನ್ 1 ಕ್ವಶನ್ 2 ಮಾರ್ಕ್ಸ್. 1 ಕ್ವಶನ್ 2 ಮಾರ್ಕ್ಸ್ ಅಂದ್ರೆ 100 ಕ್ವಶನ್ ಇಷ್ಟು 200 ಮಾರ್ಕ್ಸ್. ಗೊತ್ತಾಯ್ತಾ? ದೆನ್ ಕಟ್ ಆಫ್ ಬಗ್ಗೆ ಅಂದ್ರೆ ಫಸ್ಟ್ ಪ್ರೀ ಡಿಫೈನ್ಡ್ ಕಟ್ ಆಫ್ ಇರಲ್ಲ. UPSC ಎವ್ರಿ ಇಯರ್ ಕಟ್ ಆಫ್ ನ ಸೆಟ್ ಮಾಡುತ್ತೆ. ಅಂದ್ರೆ ಆಸ್ ಪರ್ ದ ಪೇಪರ್ ಡಿಫಿಕಲ್ಟಿ ಮೇಲೆ ಕಟ್ ಆಫ್ ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 2023 ಅಲ್ಲಿ UPSC 75 ಕಟ್ ಆಫ್ ನಿಲ್ಸಿದೆ ಅಂದ್ರೆ ನೀವೇ ಥಿಂಕ್ ಮಾಡಿ. ಅಂದ್ರೆ ಆ ಇಯರ್ ಪೇಪರ್ ಡಿಫಿಕಲ್ಟ್ ಇತ್ತು. ದೆನ್ GS2 ಬಗ್ಗೆ ಹೇಳ್ಬೇಕು ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ. ಅದೇನು ಅಂದ್ರೆ CSAT, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಾರೆ. ಈ ಪೇಪರ್ ನ ಇಟ್ಟಿರೋ ಉದ್ದೇಶ ಏನು ಅಂದ್ರೆ ಎಲ್ಲ IAS ಮತ್ತೆ IPS ಮತ್ತೆ ಇನ್ನಿತರ ಸೆಂಟ್ರಲ್ ಹುದ್ದೆಗಳಿಗೆ ಸೇರ್ಬೇಕಾಗಿರೋ ಅಭ್ಯರ್ಥಿಗಳಿಗೆ ಇಷ್ಟು ಒಂದು ಮೆಂಟಲ್ ಕ್ವಾಲಿಫಿಕೇಶನ್ ಅಂತ ಇರಬೇಕು, ಮೀನ್ಸ್ ಅಷ್ಟು ವ್ಯಕ್ತಿ ಚುರುಕಾಗಿರ್ಬೇಕು ಅಂತ. ಅದಕ್ಕೋಸ್ಕರ ಈ ಪೇಪರ್ ನ ಇಟ್ಟಿದ್ದಾರೆ. ಇದರಲ್ಲಿ ಏನೇನಿರುತ್ತೆ ಅಂದ್ರೆ ಕಂಪ್ರೆನ್ಷನ್ ಇರುತ್ತೆ, ಮೀನ್ಸ್ ಪ್ಯಾಸೇಜಸ್ ಗಳಿರ್ತವೆ. ಅದಾದ್ಮೇಲೆ ಅದ್ರ ಮೇಲೆ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಲಾಜಿಕಲ್ ರೀಸನ್, ಒಂದು ಟ್ರಿಕ್ಕಿ ಕ್ವಶನ್ಸ್ ಇರ್ತಾರೆ. ಅದಾದ್ಮೇಲೆ ಅದ್ರ ಮೇಲೆ ಆನ್ಸರ್ ಮಾಡ್ಬೇಕಾಗುತ್ತೆ. ದೆನ್ ಮ್ಯಾಥ್ಸ್ ಅಂದ್ರೆ ಕ್ವಾಂಟಿಟೇಟಿವ್, ಈಗ ಟೈಮ್ ಅಂಡ್ ವರ್ಕ್ ಅಂಡ್ ಬೋಟ್ ಅಂಡ್ ಸ್ಟ್ರೀಮ್ಸ್, ಈ ತರ ಮತ್ತೆ ನಂಬರ್ ಸಿಸ್ಟಮ್, ಈ ತರ ಅದ್ರ ಮೇಲೆ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ. ಅದ್ರ ಮೇಲೆ ಕ್ವಶನ್ಸ್ ಇರ್ತಾರೆ. ದೆನ್ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ಇದು 80, ಇದು 200 ಮಾರ್ಕ್ಸ್ ಇರುತ್ತೆ. ದೆನ್ 80 ಕ್ವಶನ್ಸ್ ಇರ್ತವೆ. ನೋಡಿ, ಇದು 200 ಮಾರ್ಕ್ಸ್ ಇರುತ್ತೆ, 80 ಕ್ವಶನ್ಸ್ ಇರುತ್ತೆ. ಬಟ್ ಇದು GS1 ತರ 2 ಮಾರ್ಕ್ಸ್ ಇರಲ್ಲ. ಬಟ್ 1 ಕ್ವಶನ್ 2.5 ಮಾರ್ಕ್ಸ್ ಇರುತ್ತೆ. ಬಟ್ ನೀವು ಇದರಲ್ಲಿ ಯಾವುದೇ UPSC ಎವ್ರಿ ಇಯರ್ ಕಟ್ ಆಫ್ ಡಿಸೈಡ್ ಮಾಡಲ್ಲ. ಬಟ್ ಪ್ರೀ ಡಿಫೈನ್ ಕಟ್ ಆಫ್ ಅಂತ ಮಾಡಿಟ್ಟಿದ್ದಾರೆ. ಏನು ಅಂದ್ರೆ ನೀವು 200ಗೆ 67 ಮಾರ್ಕ್ಸ್ ತೆಗಿಬೇಕು, ಮೀನ್ಸ್ 33% ನ ತೆಗಿಬೇಕು. ದೆನ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಏನು ಅಂದ್ರೆ ಇಟ್ ಈಸ್ ನಾಟ್ ಕನ್ಸಿಡರ್ ಫಾರ್ ರ್ಯಾಂಕಿಂಗ್. ಈಗ ನೀವೇನು ರ್ಯಾಂಕಿಂಗ್ ಬರ್ತಿರಲ್ಲ, ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 34, ಈ ತರ ಬರ್ತಿರಲ್ಲ, ಆ ರ್ಯಾಂಕಿಂಗ್ ಗೆ ನೀವು ಇಲ್ಲಿ ಎಷ್ಟೇ ಮಾರ್ಕ್ಸ್ ತಗೋದ್ರು ಕನ್ಸಿಡರ್ ಆಗಲ್ಲ. ನೀವು ಓನ್ಲಿ ಕಟ್ ಆಫ್ ಪಾಸ್ ಮಾಡಿ ಮೇನ್ಸ್ ಗೆ ಸೆಲೆಕ್ಟ್ ಆಗಬೇಕು. ಮೇನ್ಸ್ ಅಲ್ಲಿ ನಿಮ್ದು ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಲ್ಲಿ ಎವ್ರಿಥಿಂಗ್ ಅಲ್ಲಿ ನಿಮ್ದು ರ್ಯಾಂಕಿಂಗ್ ಡಿಸೈಡ್ ಆಗೋದು. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ UPSC ಪ್ರಿಲಿಮ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.